ನಿಯಮಗಳನ್ನ ಗಾಳಿಗೆ ತೂರಿ ಶಾಲೆಯೊಂದು ಸಿಬಿಎಸ್ಇ ಶಾಲೆಯನ್ನ ನಡೆಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಈ ಆರೋಪ ಕೇಳಿಬರ್ತಾ ಇರೋದು ರಾಯಲ್ ಕಾನ್ಕಾರ್ಡ್ ಶಾಲೆಯ ವಿರುದ್ಧ. ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೆ ಶಾಲಾ ಆಡಳಿತ ಮಂಡಳಿ ವಂಚನೆ ಮಾಡ್ತಾ ಇದೆ. ಅನುಮತಿಯೇ ಇಲ್ಲದೆ ಸಿಬಿಎಸ್ಇ ಶಾಲೆಯನ್ನ ನಡೆಸ್ತಾ ಇದೆ ಶಾಲಾ ಆಡಳಿತ ಮಂಡಳಿ ಎನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹೆಸರುಘಟ್ಟದ ಮುಖ್ಯ ರಸ್ತೆಯ ಎಂಎಸ್ ಪಾಳ್ಯದಲ್ಲಿರುವಂತಹ ಶಾಲೆ ಇದು. ಬೇರೆ ಶಾಲೆಯ ಹೆಸರಿನಲ್ಲಿ ಅನಧಿಕೃತವಾಗಿ ಶಾಲೆಯನ್ನ ನಡೆಸ್ತಾ ಇದೆ ಈ ಕಾನ್ಕಾರ್ಡ್ ಸ್ಕೂಲ್ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಶಾಲಾ ಮಾನ್ಯತೆ ಬಗ್ಗೆ ಪ್ರಶ್ನಿಸಿದ್ರೆ ನಕಲಿ ದಾಖಲೆಗಳನ್ನ ತೋರಿಸಿ ವಂಚಿಸುತ್ತಿದ್ದಾರಂತೆ. ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಶಾಲೆಗೆ ಸದ್ಯ ನೋಟಿಸ್ ಜಾರಿಯಾಗಿದೆ. ಈಗ ಕಾನ್ಕಾರ್ಡ್ ಸ್ಕೂಲು ಸುಮಾರು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಒಂದು ಶಾಲೆ ನಡೆಸ್ತಿರುವಂಥದ್ದು, ಜೊತೆಗೆ ಅಡ್ಮಿಷನ್ ಮಾಡ್ಕೊಂತಿರುವಂಥದ್ದು, ದಾಖಲೆಗಳಲ್ಲಿ ಅದು ಪ್ರೂವ್ ಆಗ್ತಾ ಇದೆ. ಜೊತೆಗೆ ಅವ್ರು ಕೊಡುವಂಥ ದಾಖಲೆಗಳಿಗೂ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿರೋ ದಾಖಲೆಗಳು ಯಾವುದೇ ಮ್ಯಾಚ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದೀರಿ. ಅದ್ರ ವಿರುದ್ಧ ಏನು ಕ್ರಮಕ್ಕೆ ಮುಂದಾಗ್ತಾ ಇದ್ದೀರಿ ಸರ್? ಈಗ ನಮಗೆ ಅದು ಐ ಸಿ ಐ ಸಿ ಶಾಲೆ. ಐ ಸಿ ಐ ಸಿ ಶಾಲೆಗೆ ಮಾನ್ಯ ಹಿರಿಯ ಅಧಿಕಾರಿಗಳು ಅದಕ್ಕೆ ಪ್ರಾಧಿಕಾರ ಆಗಿರ್ತಾರೆ. ಆದ್ದರಿಂದ ಈಗ ನಾನು ನನ್ನ ಹಂತದಲ್ಲಿ ಏನು ಮಾಡಬೇಕೋ ಮೊದಲನೇದಾಗಿ ನೋಟಿಸ್ ಕೊಟ್ಟಿದ್ದೀನಿ ಗಮನಕ್ಕೆ ಬಂದ ಮೇಲೆ. ಎರಡನೇದು ಈಗ ಅದನ್ನು ನಾವು CBSE ಬೋರ್ಡ್ಗೆ ಬರೆದಿದ್ದೀವಿ ನೈಜತೆಗೆ. ಅದು ಬಂದಮೇಲೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಬರೆದು ಅವ್ರು ಏನು ಕ್ರಮ ವಹಿಸಿ ಅಂತ ಹೇಳಿದ್ರು ಅದ್ರ ಕ್ರಮ ವಹಿಸ್ತೀವಿ. ಸರ್, ಈಗ ನೋಟಿಸ್ ಕೊಟ್ಟು 7 ದಿನಗಳಾದ ಮೇಲೆ ಅವರೇನಾದರೂ ಸೂಕ್ತ ದಾಖಲೆಗಳು ಸಬ್ಮಿಟ್ ಮಾಡಿಲ್ಲ ಅಂದರೆ ಏನು ಕ್ರಮ ತಗೊಳ್ತೀರಾ? ಸರ್, ಅದು ಕಾನೂನಲ್ಲಿ ನಿಯಮ ಇದೆ. 3 ನೋಟಿಸ್ ಕೊಡಬೇಕು ಅಂತ ಇದೆ. ಇನ್ನೊಂದು ನೋಟಿಸ್ ಕೊಡ್ತೀವಿ. ಅದನ್ನು ನಾವು ಆಲ್ರೆಡಿ ಶಾಲೆಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಹೆಸರುಘಟ್ಟ ಮುಖ್ಯ ರಸ್ತೆ ಎಂಎಸ್ ಪಾಳ್ಯದ ಶಾರದಾ ಹಿಲ್ಸ್ ನಲ್ಲಿರುವಂತಹ ಶಾಲೆ ಇದು. ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಹೆಸರಿನಲ್ಲಿ ಶಾಲೆಯನ್ನ ನಡೆಸಿ ಅಕ್ರಮ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆ ಈ ಹೆಸರಿನಲ್ಲಿ ಖಾಸಗಿ ಶಾಲೆ ತಲೆ ಎತ್ತಿ ನಿಂತಿದೆ. ಪೋಷಕರಿಗೆ ಇಲ್ಲಿ ಯಾಮಾರಿಸಲಾಗ್ತಾ ಇದೆ ಎನ್ನುವಂಥ ಆರೋಪ ಇದೆ. ಪೋಷಕರನ್ನ ಯಾಮಾರಿಸಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ತಿದ್ದಾರೆ ಎನ್ನುವಂಥ ಆರೋಪ. ಶಾಲೆಯನ್ನ ನಡೆಸೋಕೆ ಅಸಲಿಗೆ ರಾಯಲ್ ಕಾನ್ಕಾರ್ಡ್ ಶಾಲೆಗೆ ಅನುಮತಿನೇ ಸಿಕ್ಕಿಲ್ಲ. ಹೀಗಾಗಿ ಶಾರದಾ ವಿದ್ಯಾನಿಕೇತನ್ ಪಬ್ಲಿಕ್ ಶಾಲೆ ಹೆಸರಿನಲ್ಲಿ ಈ ಸ್ಕೂಲ್ನ ನಡೆಸ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಶಾರದಾ ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ನಡೀತಾ ಇದೆ. ಈ ಶಾರದಾ ವಿದ್ಯಾನಿಕೇತನ್ ಪಬ್ಲಿಕ್ ಶಾಲೆ ಮಾನ್ಯತೆಯ ನವೀಕರಣ ಕೂಡ ಆಲ್ರೆಡಿ ಮುಗ್ದು ಹೋಗಿದೆ. ಮಾರ್ಚ್ 31ನೇ ತಾರೀಕು, ಕಳೆದ ಮಾರ್ಚ್ 31, 2023ರ ಮಾರ್ಚ್ 31 ಆ ಸಂದರ್ಭದಲ್ಲೇ ಇದರ ನವೀಕರಣದ ಅವಧಿ ಕೂಡ ಮುಗ್ದು ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಮಕ್ಕಳ ಭವಿಷ್ಯದ ವಿಷಯದಲ್ಲಿ, ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಯಾರೂ ಕೂಡ ಆಟವನ್ನ ಆಡಬಾರ್ದು, ಅದನ್ನ ತಮ್ಮ ಬಿಸ್ನೆಸ್ಗಾಗಿ ಬಳಕೆ ಮಾಡ್ಕೊಳ್ಬಾರ್ದು. ಬಟ್ ಇಲ್ಲಿ ಅಂಥದ್ದೊಂದು ಗಂಭೀರ ಆರೋಪ ಕೇಳ್ಬರ್ತಾ ಇರೋದು. ಪೋಷಕರು ಏನ್ ಹೇಳ್ತಿದ್ದಾರೆ, ಜೊತೆಗೆ ಸದ್ಯ ಶಿಕ್ಷಣ ಇಲಾಖೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದೆ? ರಘುಪಾಲ್. ವಿದ್ಯಾಶ್ರೀ, ಈಗಾಗಲೇ 2024-25ರ ಶಾಲಾ ಶಿಕ್ಷಣ ಅಕಾಡೆಮಿಕ್ ಇಯರ್ ಆರಂಭ ಆಗಿದೆ. ಅಡ್ಮಿಷನ್ಗಳು ಕೂಡ ಆರಂಭ ಆಗಿರುವಂಥದ್ದು. ಇದನ್ನೇ ಬಂಡವಾಳ ಮಾಡಿದಂತಹ ಒಂದಷ್ಟು ಖಾಸಗಿ ಶಾಲೆಗಳು ಮಕ್ಕಳನ್ನ, ಪೋಷಕರನ್ನ ಯಾಮಾರಿಸುವಂತಹ ಕೆಲಸವನ್ನ ಮಾಡ್ತಿರುವಂಥದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಅನಧಿಕೃತ ಶಾಲೆಗಳು ನಡೀತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯಾವೆಲ್ಲ ಶಾಲೆಗಳು CBSE ICSE ಶಾಲೆಗಳನ್ನ ನಡೆಸ್ತಾ ಇದ್ದಾರೆ. ಸ್ಟೇಟ್ ಸಿಲೆಬಸ್ ಇಂದ CBSE ಮಾಡ್ಕೊಂಡಿದ್ದಾರೆ, ಸ್ಟೇಟ್ ಸಿಲೆಬಸ್ ಇಂದ ICSE ಶಾಲೆಗಳನ್ನಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಂತಹ ಶಾಲೆಗಳು ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ವಂಚಿಸುತ್ತಿರುವಂತಹ ಆರೋಪ ಕೇಳಿಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ MS ಪಾಳ್ಯದಲ್ಲಿರುವಂತಹ ಹೆಸರುಘಟ್ಟ ಮುಖ್ಯ ರಸ್ತೆ MS ಪಾಳ್ಯದಲ್ಲಿರುವಂತಹ ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಶಾಲೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅನುಮತಿ ಇಲ್ಲದೆ, ಯಾವುದೇ NOC ಪಡೆಯದೆ, ಮಾನ್ಯತೆಯನ್ನು ನವೀಕರಣ ಮಾಡಿಕೊಳ್ಳದೆ ಶಾಲೆಯನ್ನ ನಡೆಸ್ತಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಬಳಿ ಯಾವುದೇ ಸೂಕ್ತ ದಾಖಲೆಗಳಿಲ್ಲ. ಇದರ ವಿರುದ್ಧ ಸೂಕ್ತ ಶಿಸ್ತು ಕ್ರಮವನ್ನು ಜರುಗಿಸಿ ಅಂತ ಹೇಳ್ಬಿಟ್ಟು ಸ್ಥಳೀಯ ಶಿಕ್ಷಣಾಧಿಕಾರಿಗಳು ಕೂಡ CBSE ಬೋರ್ಡ್ ಅವರಿಗೆ ಒಂದು ಲೆಟರ್ ಅನ್ನ ಕೂಡ ಬರೆದಿದ್ದಾರೆ. ಜೊತೆಗೆ ಶಾಲೆಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. 7 ದಿನಗಳ ಒಳಗಾಗಿ ನೀವು ಉಲ್ಲಂಘನೆ ಮಾಡಿರುವಂತಹ ಎಲ್ಲ ದಾಖಲೆಗಳನ್ನ ನೀವು ಸಬ್ಮಿಟ್ ಮಾಡಬೇಕು. ಯಾವ ಆಧಾರದ ಮೇಲೆ ನೀವು ಶಾಲೆಯನ್ನು ನಡೆಸ್ತಾ ಇದ್ದೀರಿ, ಜೊತೆಗೆ ಮಕ್ಕಳನ್ನ ಅಡ್ಮಿಷನ್ ಅನ್ನ ಮಾಡ್ಕೊಳ್ತಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ನೋಟಿಸ್ ನಲ್ಲಿ ಕೇಳಲಾಗಿರುವಂತದ್ದು. ಇದರ ಜೊತೆನಲ್ಲಿ ಸ್ಥಳೀಯ BEO ಕೂಡ DDP ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾಕಂದ್ರೆ ಯಾವುದೇ CBSE ಜೊತೆಗೆ ICSE ಶಾಲೆಯನ್ನು ನಡೆಸಬೇಕಾದ್ರೆ ಮೊದಲಿಗೆ ಸ್ಥಳೀಯ DDP ಅವರಿಂದ ಒಂದು NOC ನ ಪಡ್ಕೊಳ್ಬೇಕು. NOC ನ ಪಡೆದ ನಂತರವಷ್ಟೇ CBSE ಬೋರ್ಡ್ ನಿಂದ ಒಂದು ಮಾನ್ಯತೆಯ ನವೀಕರಣವನ್ನ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಈ ಶಾಲೆ ಮಾಡಿರುವಂತದ್ದೇನು, ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಶಾಲೆ ಏನಿದೆ, ಇದು ಇತ್ತೀಚೆಗಷ್ಟೇ ಆರಂಭ ಆಗಿರುವಂತದ್ದು. ಆ ಶಾಲೆ
ಮೊದಲಿಗೆ ಇದ್ದಂತಹ ಶಾರದಾ ವಿದ್ಯಾನಿಕೇತನ ಶಾಲೆ ನಡೀತಿರುವಂಥದ್ದು ಆ ಸ್ಥಳದಲ್ಲಿ. ಆದರೆ ಅವರ ಶೇರಿಂಗಲ್ಲಿ ನಡೆಸೋದಕ್ಕೆ ಅಂತೇಳಿ ಶಾರದಾ ವಿದ್ಯಾನಿಕೇತನ ಶಾಲೆಯನ್ನು ತೆಗೆದುಕೊಳ್ತಾರೆ. ಆದರೆ ಆ ಶಾಲೆ ಹೆಸರಲ್ಲಿ ಶಾಲೆಯನ್ನು ನಡೆಸೋ ಬದಲು ಎಲ್ಲ ಕಡೆ ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಶಾಲೆ ಪ್ರತಿಯೊಂದು ಬೋರ್ಡ್ಗಳಲ್ಲಿ, ಫೀಸ್ ರಿಸಿಪ್ಟ್ಗಳಲ್ಲಿ, ಶಾಲಾ ವಾಹನಗಳ ಮೇಲೆ ರಾಯಲ್ ಕಾನ್ಕಾರ್ಡ್ ಇಂಟರ್ನ್ಯಾಷನಲ್ ಶಾಲೆ ಅನ್ನೋ ಒಂದು ಬೋರ್ಡನ್ನು ಬಿಂಬಿಸಲಾಗ್ತಿರುವಂಥದ್ದು. ಆದರೆ ಈ ಸ್ಥಳದಲ್ಲಿ ಆ ಶಾಲೆಗೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಇಲ್ಲ, ಅನುಮತಿ ಇಲ್ಲ. ಇಷ್ಟೆಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಶಾಲೆ ನಡೀತಿರುವಂಥದ್ದು. ಇದರ ವಿರುದ್ಧ ಈಗ ಮೇಲಾಧಿಕಾರಿಗಳು ಶಿಸ್ತು ಕ್ರಮಕ್ಕೆ ಕೂಡ ಮುಂದಾಗಿರುವಂಥದ್ದು. ನಾವೀಗ ಪೋಷಕರಿಗೆ ಒಂದು ಕಿವಿ ಮಾತು ಹೇಳುವಂಥದ್ದಿಷ್ಟೇ, ನೀವು ನಿಮ್ಮ ಮಕ್ಕಳನ್ನ ಇಂತಹ ಶಾಲೆಗಳಿಗೆ ಸೇರಿಸುವುದಕ್ಕೆ ಮುಂಚೆ ಪ್ರತಿಯೊಂದು ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ CBSE ICSE ಮಾನ್ಯತಾ ಅವಧಿಯ ಬಗ್ಗೆ ವೆಬ್ಸೈಟ್ನಲ್ಲಿ ಕೂಡ ನಿಮಗೆ ತೋರಿಸುತ್ತೆ. ಆದರೆ ಈ ಶಾಲೆ ಯಾವುದೇ ಒಂದು ಮಾನ್ಯತೆ ನವೀಕರಣ ಆಗಿರುವಂಥ ಬಗ್ಗೆ ವೆಬ್ಸೈಟ್ನಲ್ಲಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ಇವರು ಮಾನ್ಯತೆ ಮಾಡ್ಕೊಂಡಿರುವಂಥ 2021ರಿಂದ 26-5 ವರ್ಷಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಮಾನ್ಯತೆ ಅವಧಿ ಮುಗಿದಿರುವಂಥದ್ದು 2018ರಿಂದ 2023ಕ್ಕೆ. ವಿದ್ಯಾಶ್ರೀ, ಥ್ಯಾಂಕ್ ಯು ರಘುಪಾಲ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.